ಪಿಎನ್ಸಿಐಬಿ ನ್ಯೂಸ್. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಪೌರಕಾರ್ಮಿಕರು ನಡೆಸುತ್ತಿದ್ದ ಹೋರಾಟದ ಟೆಂಟ್ ಮೇಲೆ ಭಾರೀ ಮಳೆಯ ವೇಳೆ ವಿದ್ಯುತ್ ಕಂಬ ಮುರಿದು ಬಿದ್ದ ಘಟನೆ ನಡೆದಿದೆ. ಘಟನೆ ವೇಳೆ ಧರಣಿ ನಿರತ ಕಾರ್ಮಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದು, ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಮಳೆಯ ಅಬ್ಬರ ಹಾಗೂ ಗಾಳಿಯ ತೀವ್ರತೆಗೆ ವಿದ್ಯುತ್ ಕಂಬ ನೆಲಕ್ಕುರುಳಿದ್ದು, ಹೋರಾಟ ನಡೆಸುತ್ತಿದ್ದ ಟೆಂಟ್ ಮೇಲೆಯೇ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಘಟನೆ ನಂತರ ಸ್ಥಳದಲ್ಲಿದ್ದ ಕಾರ್ಮಿಕರು ಭಯಭೀತರಾಗಿ ಹೊರಗೆ ಓಡಿಬಂದಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ಹೋರಾಟಗಾರರು ಹಾಗೂ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿದ್ದು, ಹಳೆಯ ಹಾಗೂ ಅಪಾಯಕಾರಿಯಾದ ವಿದ್ಯುತ್ ಕಂಬಗಳನ್ನು ತಕ್ಷಣ ಬದಲಾಯಿಸುವಂತೆ ಆಗ್ರಹಿಸಿದ್ದಾರೆ. ಇವತ್ತು ಜೇವರ್ಗಿಯ ತಹಸೀಲ್ ಆಫೀಸ್ ಎದುರುಗಡೆ ಕಳೆದ 35 ದಿವಸದಿಂದ ಪೌರ ಕಾರ್ಮಿಕರು ಹೋರಾಟ ಕೂತಿದ್ದಾರೆ. ಆ ಹೋರಾಟದ ಟೆಂಟಿನ ಮೇಲೆ ಜೆಸ್ಕಾಂದವರ ವಿದ್ಯುತ್ ಕಂಬ ಬಿದ್ದಿದೆ. ಸ್ವಲ್ಪದರಲ್ಲೇ ಕೂದಲೆಳೆಯೊಳಗೆ ನಮ್ಮ 16 ಜನ ಹೆಣ್ಣುಮಕ್ಕಳು ಪೌರ ಕಾರ್ಮಿಕರು ಇವತ್ತೇನಾದ ದೊಡ್ಡ ಅನಾಹುತದಿಂದ ಪಾರಾಗಿದ್ದಾರೆ. ಇದರಿಂದ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಜೇವರ್ಗಿದೊಳಗೆ ಆಡಳಿತ ಸತ್ತೋಗಿದೆ, ಶಾಸಕರು ನಾಪತ್ತೆಯಾಗಿದ್ದಾರೆ, ಶಾಸಕರಿಗೆ ಹೃದಯನೇ ಇಲ್ಲ, ಕನಿಕರನೇ ಇಲ್ಲ, ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಏನು ಮಾಡಿದರೂ ನಡೀತದೆ ಅಂತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಜೆಸ್ಕಾಂ ಅಧಿಕಾರಿಗಳಿಗೆ ಹೇಳಿದ್ವಿ, ಇಲ್ಲಿ ಸಮಸ್ಯೆ ಆಗ್ತಾ ಇದೆ, ಕಿಡಿಗಳು ಹಾರ್ತಾ ಇದ್ದಾವೆ, ಟ್ರಾನ್ಸ್ಫರಲ್ಲಿ ಬೆಂಕಿ ಬರ್ತಾ ಇದೆ, ಅದನ್ನು ಇಮಿಡಿಯೇಟ್ ಬಗೆಹರಿಸ್ರಿ ಅಂತಕ್ಕಂಥದ್ದನ್ನು ನಾವು ಧರಣಿ ಕೂತು 2 ದಿವಸದಲ್ಲಿ ಆಗಿದಾಗ ಬಂದಿರತಕ್ಕಂಥ ಗಾಳಿ ಸಂದರ್ಭದಲ್ಲಿ ಅವರಿಗೆ ಗಮನಕ್ಕೆ ತಂದಿದ್ವಿ. ಆದರೆ 1 ತಿಂಗಳಾದರೂ ಕೂಡ ಜೆಸ್ಕಾಂ ಅಧಿಕಾರಿಗಳು ಇತ್ತ ಬಂದಿಲ್ಲ. ಪೊಲೀಸ್ ಅಧಿಕಾರಿಗಳು ಇಲ್ಲಿ ನಮ್ಮ ರಕ್ಷಣೆ ಇರಬೇಕಾಗಿತ್ತು, ಪೊಲೀಸ್ ಅಧಿಕಾರಿಗಳ ರಕ್ಷಣೆ ಇಲ್ಲ. ತಹಸೀಲ್ ಆಫೀಸ್ ಎದುರುಗಡೆ ಕೂತ್ಕೊಂಡ್ರು ಕೂಡ 35 ದಿವಸದಿಂದ ಕೂತ್ಕೊಂಡ್ರು ಕೂಡ ಅವರು ಏನು ಈ ಪೌರ ಕಾರ್ಮಿಕರ ವೇತನವನ್ನು ರಿಕವರಿ ಮಾಡಬೇಕಾಗಿತ್ತು, ಆ ರಿಕವರಿ ಮಾಡಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಶಾಸಕರು ಇದನ್ನು ಕಿವಿ ಹಿಂಡಿ ಕೇಳ್ತಕ್ಕಂಥ ಶಾಸಕರು ಏನದ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಇದನ್ನೆಲ್ಲ ಮಾಡೋದ್ರ ಇದರ ಎಲ್ಲರ ಜೊತೆಗೆ ಮತ್ತೇನದ ಮುನ್ಸಿಪಾಲ್ಟಿ ಅಧಿಕಾರಿಗಳು ಅತ್ಯಂತ ಬೇಜವಾಬ್ದಾರಿತನದಿಂದ, ಕ್ರಿಮಿನಲ್ ಪಿತೂರಿಯಿಂದ ಈ 16 ಜನರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲೆ ಮಾಡಿರ್ತಕ್ಕಂಥನ್ನೆಲ್ಲ ಗಮನಿಸಿದರೆ, ಈ ಜೇವರ್ಗಿಯೊಳಗೆ ಇಡೀ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು, ಆಡಳಿತ ಅಂತಕ್ಕಂಥದ್ದು, ಮತ್ತು ಶಾಸಕರ ನಿರ್ವಹಣೆ ಅಂತಕ್ಕಂಥ, ಶಾಸಕರು ಜನರ ಸಮಸ್ಯೆನ ಕೇಳಬೇಕಾಗಿರ್ತಕ್ಕಂಥ ಶಾಸಕರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಇದು ಜೇವರ್ಗಿಯ ಜನ ಮುಂದಿನ ದಿವಸದೊಳಗೆ ತಕ್ಕ ಪಾಠ ಕಲಿಸಲೇಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮದು ಗ್ಯಾರಂಟಿ ಸರ್ಕಾರ ಅಂತ ಹೇಳ್ತೀರಿ. ಯಾವ ಗ್ಯಾರಂಟಿ ಸರ್ಕಾರ? ಹೋರಾಟಕ್ಕೆ ಕೂತಿರ್ತಕ್ಕಂಥವ್ರು ಸಾಯೋ ಗ್ಯಾರಂಟಿ ಸರ್ಕಾರನ? ಹೋರಾಟಕ್ಕೆ ಕುಂತಿರ್ತಕ್ಕಂಥವ್ರು ನೀವು ಏನಾದರೂ ನಿಮಗೆ ಕೆಲಸ ಕೊಡೋದಿಲ್ಲ, ನಿಮ್ಮ ನ್ಯಾಯಕ್ಕೆ ನಾವು ಸ್ಪಂದಿಸೋದಿಲ್ಲ ಅಂತಕ್ಕಂಥ ಗ್ಯಾರಂಟಿ ಸರ್ಕಾರನ? ಅಥವಾ ಶಾಸಕರು ಕ್ಷೇತ್ರದಲ್ಲಿ ಏನೇ ಆದರೂ ಕೂಡ ನಾವು ಕಣ್ಣೆತ್ತು ನೋಡೋದಿಲ್ಲ ಅಂತಕ್ಕಂಥ ಗ್ಯಾರಂಟಿ ಸರ್ಕಾರನ ಅಂತೇಳಿ ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ನಾನು ಮಾತೆತ್ತಿದ್ರೆ, ಮಾನ್ಯ ಅಜಯ್ ಸಿಂಗ್ ಅವರೇ ಮಾತೆತ್ತಿದ್ರೆ, ನಾನು ಸಿ ಎಂ ಮಗ ಅಂತ ಹೇಳ್ತೀರಿ. ನಾಚಿಕೆ ಬರಬೇಕು. ನಿಮ್ಮಪ್ಪನ ಹೆಸರು ಹೇಳಲಿಕ್ಕೆ ನಾಚಿಕೆ ಬರಬೇಕು. ಯಾಕೆ ಅಂತ ಹೇಳಿದ್ರೆ, ಇಷ್ಟು ಬೇಕರುಣೆಯಾಗಿ, ಇಷ್ಟು ನಿರ್ದಾಕ್ಷಿಣ್ಯವಾಗಿ ನಿಮ್ಮ ತಂದೆಯವರು ನಡ್ಕೊಂಡಿಲ್ಲ. ಯಾವತ್ತೂ ಕೂಡ ಹೋರಾಟಕ್ಕೆ ಬೆಲೆಯನ್ನು ಕೊಟ್ಟು, ಹೋರಾಟಕ್ಕೆ ಗೌರವವನ್ನು ಕೊಟ್ಟು, ಯಾವುದೇ ಸಮಸ್ಯೆ ತೊಗೊಂಡೋದ್ರೆ ತಕ್ಷಣಕ್ಕೆ ಬಗೆಹರಿಸ್ತಕ್ಕಂಥ ಒಂದು ಆಲೋಚನೆ ಇರ್ತಕ್ಕಂಥ ಮಾನ್ಯ ಧರಣ್ ಸಿಂಗ್ ಸಾಹೇಬರ ಮಗನಾಗಲಿ ಹುಟ್ಟಲಿಕ್ಕೆ, ಮಗನಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಬರಬೇಕು. ಇವತ್ತು 35 ದಿವಸ ಆಯಿತು ಇಲ್ಲಿ ಪೌರ ಕಾರ್ಮಿಕರು ಕೂತ್ಕೊಂಡು. ಏನು ಹೇಳಿದ್ರಿ ನೀವು? ಹೋದ ವರ್ಷ ಒಂದು ವರ್ಷದ ಹಿಂದೆ 1 ತಿಂಗಳ ಒಳಗೆ ನಾನು ಸಮಸ್ಯೆ ಬಗೆಹರಿಸ್ತೀನಿ ಅಂತೇಳಿ ಎಬ್ಬಿಸಿ, ಇವತ್ತು 1 ವರ್ಷ ಆದರೂ ಈ ಕಡೆ ಟೆಂಟ್ ಕಡೆ ತಲೆ ಹಾಕ್ಲಿಕ್ಕೆ ಆಗ್ತಾಯಿಲ್ಲ, ನಿಮಗೆ ಮುಖ ತೋರಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥ ರೀತಿಯೊಳಗೆ ನೀವು ಕೆಲಸ ಮಾಡಿಕೊಂಡು ಇವತ್ತು ಬೀದಿ ಮೇಲೆ ಜನ ಸಾಯ್ತಕ್ಕಂಥ ರೀತಿಯೊಳಗೆ ವಾತಾವರಣ ನಿರ್ಮಾಣ ಮಾಡಿ, ಒಂದು ಕಡೆ ಏನದ ಕೊಳ್ಳಾಗ ಡೊಳ್ಳು ಹಾಕ್ಕೊಂಡು ಕುಡಿತೀರಿ. ನಾಚಿಕೆ ಏನಾದರೂ ಇದೆಯಾ ನಿಮಗೆ ಅಂತಕ್ಕಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ನಾವು ಕೇಳ್ತೇವೆ. ನಿಮಗೇನಾದರೂ ಶಾಸಕರಾಗಲಿಕ್ಕೆ, ನೀವು ಶಾಸಕರಾಗಿ ನಿಮಗೇನಾದರೂ ಮಾನ ಮರ್ಯಾದೆ ಇತ್ತು ಅಂತ ಹೇಳಿದ್ರೆ, ನಿಮಗೇನಾದರೂ ಸ್ವಲ್ಪನಾದರೂ ಜವಾಬ್ದಾರಿ ಇತ್ತು ಅಂತ ಹೇಳಿದ್ರೆ, ಈ ಕೂಡಲೇ ಜೇವರ್ಗಿ ಪೌರ ಕಾರ್ಮಿಕರ ಸಮಸ್ಯೆ ಬಗೆಹರಿಸ್ತೀರಿ. ಇಲ್ಲದೇ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಮಾನ್ಯ ಉಸ್ತುವಾರಿ ಸಚಿವರೇ, ದಯವಿಟ್ಟು ಜೇವರ್ಗಿಯ ಪರಿಸ್ಥಿತಿಯನ್ನು ಗಮನಿಸಿ. ಬರೀ ನೀವು ಉಸ್ತುವಾರಿ ಅಂತ ಹೇಳಿದ್ರೆ ಜೇವರ್ಗಿ ಹೊರತುಪಡಿಸಿ ಉಸ್ತುವಾರಿ ಇಲ್ಲ. ಜೇವರ್ಗಿ ಕೂಡ ನಿಮ್ಮ ಜಿಲ್ಲೆಯೊಳಗೆ ಬರ್ತದೆ. ಜೇವರ್ಗಿಯ ಉಸ್ತುವಾರಿ ಸಚಿವರು ಕೂಡ ನೀವು ಇದ್ದೀರಿ ಅಂತಕ್ಕಂಥ ಇದನ್ನು ಮಾತನ್ನು ಹೇಳ್ತಾ, ದಯವಿಟ್ಟು ಜೇವರ್ಗಿಯ ಪೌರ ಕಾರ್ಮಿಕರ ಸಮಸ್ಯೆನ ಬಗೆಹರಿಸಿ. ಇಲ್ಲದೇ ಇದ್ದರೆ ಮುಂದಿನ ದಿವಸದೊಳಗೆ ಇಡೀ ಜೇವರ್ಗಿದೊಳಗೆ ಈ ದಲಿತ ಮಹಿಳೆಯರಿಗೆ, ಪೌರ ಕಾರ್ಮಿಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಪ್ರತಿಭಟಿಸಿ ಇಡೀ ಜೇವರ್ಗಿಯೊಳಗೆ
ಜೇವರ್ಗಿ ಜನರನ್ನು ಜೇವರ್ಗಿಯ ದಲಿತ ಸಮುದಾಯವನ್ನು ಎಬ್ಬಿಸಬೇಕಾಗ್ತದೆ, ಬೀದಿಗೆ ತರಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ನಾವು ನಿಮಗೆ ಅತ್ಯಂತ ಕಳಕಳಿಯಿಂದ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೇವೆ. ದಯವಿಟ್ಟು ಅತ್ಯಂತ ಬಡವರ ಧ್ವನಿ ಇಲ್ಲೇ ಇರ್ತಕ್ಕಂಥ ಪೌರ ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸಿ, ಇಲ್ಲದೇ ಇದ್ದರೆ ಮುಂದೆ ಪರಿಣಾಮ ಎದುರಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, CPIನ ಜಿಲ್ಲಾ ಕಾರ್ಯದರ್ಶಿ. ದಯವಿಟ್ಟು ಹೇಳ್ತೀವಿ ನಿಮಗೆ, ನಮ್ಮ ಟೆಂಟಿಗೆ ಬಂದು ದಯವಿಟ್ಟು ನಮಗೆ ನಮ್ದು ಏನೆಲ್ಲ ಪರಿಹಾರ ಮಾಡಿ ಹೋಗ್ಬೇಕ್ರಿ. ಇಲ್ಲ ನಮ್ಮ ಜೀವ ಮಾಡ್ತೀರಿ, ಇದಕ್ಕೆ ನಮ್ಮ ಜೀವ ಹೋದ್ರೆ ಈ ಟೆಂಟ್ ಬಿಟ್ಟು ಹೋಗಲ್ಲ. ನಮ್ಮ ಏನು ಯಾರು ತಗರ್ಬೇಕು, ನಮಗೆ ಯಾರು ಕಾರಣ MLA ಚೀಫ್ ಆಫೀಸರ್ ಅಧಿಕಾರಿಗಳ ಕಾರಣ ನಾವು ಮುನ್ಸಿಪಾಲಿಟಿ ನಾವು ಏನಿಲ್ಲ ಎಷ್ಟು ಮಂದಿ ಅಧಿಕಾರಿಗಳಾರ ಅಷ್ಟು ಮಂದಿಗೆ ಬರ್ಸಿ. ಇದು ನೋಡಿ ಹಂಗೆ ಭಾರ ಇಲ್ಲ ಏನಿಲ್ಲ, ಹಂಗೆ ಏನಿಲ್ಲ ನೋಡ್ರಿ, ಭಾರ ಇಲ್ಲ ಏನಿಲ್ಲ. ಗೌಡ ಕಾಕಳ ಗೌಡ ಗೊಬ್ಬರ ಕೊಡ್ತೇವೆ ಕಿಂತಂದು ನೋಡು ಈ ಕಡೆ ಬಿದ್ದಿಲ್ಲೇನು